ಸರ್ಪ್ರೈಸ್ ಅಂದರೆ ಏಳನೇ ಅದ್ಭುತ. ರಾಯ್ಡು ಅವರು ಆರ್ ಸಿ ಬಿನ ಹೊಗಳ್ಬಿಟ್ಟವ್ರೆ ಒಂದು ಪೋಸ್ಟ್ ಮ್ಯಾಚ್ ಇದರಲ್ಲಿ. ಸೊ ಅಲ್ಲಿ ಏನಂತಂದರೆ ಆರ್ ಸಿ ಬಿ ಈ ಸಾರಿ ಒಂದೊಳ್ಳೆ ಸಾಲಿಡ್ ಟೀಮಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಆರ್ ಸಿ ಬಿ ಟೀಮು ಅಂತ. ಅಲ್ಲೇ ಕೂತಂತಹ ವರುಣ್ ಹರಣ್ ಅವರು ಫುಲ್ ನಗ್ತಾಯಿದ್ರು, ಸ್ವಲ್ಪ ಸ್ಮೈಲ್ ಕೊಡ್ತಾಯಿದ್ರು. ಸೊ ಅವಾಗ ರಾಯ್ಡು ಆ ಕಡೆ ತಿರುಗಿಬಿಟ್ಟು, ಯಾಕೆ ಸ್ಮೈಲ್ ಕೊಡ್ತಿದ್ಯಾ ವರುಣ್, ಏನು ಹೇಳ್ತೀಯ ನೀನು ಅಂತಂದಾಗ, ಸೊ ಇವತ್ತು ಯಾಕೋ ರಾಯ್ಡು ಅವರು ಆರ್ ಸಿ ಬಿ ಒಂಥರ ಆಡ್ತಿದ್ದಾರಲ್ಲ ಅಂತಂದಾಗ, ನಾನು ಯಾವಾಗಲೂ ಆರ್ ಸಿ ಬಿ ಅವನೇ ವರುಣ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು, ಕೆಲವು ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ಯಾನ್ಸ್ಗಳು ನನ್ನ ಒಂದು ಸತ್ಯನ ಅರಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ನಗಾಡ್ತಾಯಿದ್ರು. ಸೊ ಅವಾಗ ಅಂದ್ಕೊಂಡೆ ಈ ಮನುಷ್ಯನಿಗೆ ಇವಾಗ ಬುದ್ಧಿ ಬಂತ ಅಂದ. ಯಾಕೆಂತಂದರೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ಸೊ ಅವನ ಒಂದು ಪೋಸ್ಟ್ಗಳು, ಅವನ ಒಂದು ಕಮೆಂಟ್ಗಳು ಆರ್ ಸಿ ಬಿ ಅಥವಾ ವಿರಾಟ್ ಕೊಹ್ಲಿ ಬಗ್ಗೆ, ಅದಾದಮೇಲೆ ನಾವೆಲ್ಲ ಯಾವ ರೀತಿಯಲ್ಲಿ ಚಾರ್ಜ್ ತೊಗೊಂಡಿದ್ದೀವಿ ಅಂತ ಅವನಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅಣ್ಣ ಸ್ವಲ್ಪ ಸೈಲೆಂಟಾಗಿ ಸೊ ಆರ್ ಸಿ ಬಿನ ಹೊಗಳ್ತಾ ಇದ್ದಾನೆ. ಸರಿ ಪರ್ಫಾರ್ಮ್ ಬೇರೆ ಸಖತ್ತಾಗಿ ಮಾಡಿಬಿಟ್ಟವ್ರೆ ನಮ್ಮವರು. ಸೊ ಏನಂದರೆ ನೆಗೆಟಿವ್ ಹುಡ್ಕಕ್ಕೆ ಏನೂ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಹೊಗಳ್ತಾವನೆ. ಇನ್ನೇನಾದರೂ ನೆಕ್ಸ್ಟ್ ಮ್ಯಾಚಲ್ಲಿ ಸಿ ಎಸ್ ಕೆ ಜೊತೆ ಸೋತ್ರೆ ಮತ್ತೆ ತಿರ್ಗಾ ಶುರು ಹಚ್ಕೊಂತಾನೆ. ಸೊ ನಾವು ಅವಾಗ ಶುರು ಹಚ್ಕೊಳ್ಳೋಣ. ಓಕೆ, ಸೊ ಇಷ್ಟಿತ್ತು. ಸೊ ಈ ಒಂದು 4 ಅಪ್ಡೇಟು ಸಿ ಎಸ್ ಕೆ ರಿಲೇಟೆಡು. ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಅಥವಾ ಯಾರೇ ಇರಲಿ ಅವರು, ಸೊ ಇಲ್ಲಿನ ಕರ್ನಾಟಕದಲ್ಲಿ ಇರೋರು ಸುಮಾರು ಜನ ಸಿ ಎಸ್ ಕೆ ಫ್ಯಾನ್ಗಳಿದ್ದಾರೆ. ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಆ ಪ್ಲೇಯರ್ಗಳಿದಾರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಗೌರವ ಕೊಡೋದನ್ನು ಕಲೀರಿ. ಓಕೆ, ಅಟ್ಲೀಸ್ಟ್ ನಮ್ಮಿಂದನಾದರೂ ನೋಡ್ಬಿಟ್ಟು ಕಲೀರಿ ಯಾವ ರೀತಿಯಲ್ಲಿ ಪ್ಲೇಯರ್ಗಳಿಗೆ ಗೌರವ ಕೊಡಬೇಕು ಅಂತ. ಓಕೆ.